ಸಾಲಂಕೃತಳಾಗಿ ಶೋಭಿಸುತ್ತಿರುವಂತಹ ನವ ವಧುವಿನ ಹಳೆಯ ತಿಲಕದ ರೀತಿಯಲ್ಲಿ ಮೆರೆಯುತ್ತಿದೆ ನಮ್ಮಿದ್ದಾರಂತ ಹೇಳಿಕೊಂಡಿದ್ದಾಪುರ. ದಿವ್ಯ ಸಾಮ್ರಾಜ್ಞಿಯಾಗಿರುವರು ಅಸುರ ಕುಲದ ಮಾತೆನ್ನೆನಿಸಿಕೊಂಡಿರುವಂತಹ ನನ್ನ ಅಮ್ಮ ದಿತಿ ದೇವಿ ಅವರ ಪಾವನವಾದಂತಹ ಗರ್ಭಾಂಬುದಲ್ಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಇಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನುವುದು ಬೇಡವೇ? ಅದುವೇ ನಮ್ಮ ಬಾಲಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಃಪುರವನ್ನು ಸೇರಿಕೊಂಡು ಕಣ್ಣೀರನ್ನು ಸುರಿಸುತ್ತಾ ಇದ್ರು. ಅವರ ಬಳಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಮರದಿಂದ ಬಿತ್ತಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ನನ್ನ ಅಣ್ಣಂದಿರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅಸುರಕುಲ ಏಳಿಗೆಯಾಗಬೇಕು, ಯಾವುದಾದ್ರೂ ದಾರಿ ಇದ್ದರೆ ಹೇಳು ನಾನು ಮಾಡಿದ್ರೆ ಕೇಳಿಕೊಂಡಾಗ ಅಮ್ಮ ಒಂದು ದಾರಿಯನ್ನು ಸೂಚಿಸಿದ್ದಾರೆ. ನೇರವಾಗಿ ಅರಣ್ಯವನ್ನು ಸೇರಿಕೋ ಮಗಳೇ, ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡು ಅಜೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೋ ಮಗಳೆಂದು ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಅರಣ್ಯವನ್ನು ಸೇರಿಕೊಂಡೆ. ತಪಸ್ಸು ಮಾಡಬೇಕೆಂಬುದಕ್ಕೆ ಮುಂದಾಗುವಂತಹ ಸಂದರ್ಭದಲ್ಲಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಬೇಕಲ್ವಿ. ಕಾಣುವಾಗ ಚೆಲುವಿಕೆಯಿಂದ ಕೂಡಿಕೊಂಡವಳಿದ್ದೀನಿ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟೇ ಹೇಳಿ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ವಿಯಲ್ಲ ನಾನು. ಆ ಸುಮನಸರು ಯಾವುದೇ ಕಾರಣಕ್ಕೆ ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ನಿಜವನ್ನು ಅವರು ಅರಿತರೆ ನನ್ನ ತಪಸ್ಸಿಗೆ ತಂದೆ ತರುತ್ತಾರಲ್ವೇ? ಹಾಗಿದ್ರೆ ಏನು ಮಾಡುವುದು? ಅವರಿಗೆ ಅರಿವಾಗದಂತೆ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪಾದಿ ಯೋಚನೆ ಮಾಡುವಾಗ ಯಾವುದಾದ್ರು ರೂಪಾದಿತ್ತ ಅದು ಆಗುವುದಿಲ್ಲ. ಮೇಲೆ ನೋಡಿದ್ರೆ ಗಿಡುಗಳ ಸಂಚಾರ ಉಂಟು. ಒಂದು ವೇಳೆ ನನ್ನನ್ನು ಕಚ್ಚಿಕೊಂಡು ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆಗಿನ ಜಿಂಕೆ ರೂಪ ಆಗಿತ್ತ ಹೌದಲ್ವೇ? ಕಿರಾತರು ಯಾವಾಗ ಆಗದಿನ ಕಾಯುತ್ತಾ ಇದ್ದಾರೆ, ಯಾವಾಗ ಬೇಟೆ ಸಿಗುತ್ತದೆ ಎಂಬುದಾಗಿ. ಹಾಗಾಗಿ ಜಿಂಕೆ ರೂಪವನ್ನು ತಾಳಿದ್ರೆ ಖಂಡಿತವಾಗೂ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಯಾವ ರೂಪದಲ್ಲಿ ಯೋಚನೆ ಮಾಡುವಾಗ ಅತ್ತ ಕಡೆಯಲ್ಲಿ ನೋಡಿದ್ರೆ ಮಹಿಷಿಗಳ ಕೆಂಡು ಗೋಚರಿಸುತ್ತಾವು. ಹಾಗಿದ್ರೆ ಯಾರಿಗೂ ಅರಿವಾಗದಂತೆ ತಪಸ್ಸು ಆಚರಿಸಬೇಕಾದ್ರೆ ಮಹಿಷಿಯ ರೂಪವೇ ಸೂಕ್ತವಾದಂತಹ ರೂಪ. ಇದು ಈ ಸಂದರ್ಭದಲ್ಲಿ ಈ ರೂಪವನ್ನೇ ಮರೆಮಾಚಿ ಮಹಿಷಿಯ ರೂಪವನ್ನು ತಾಳುತ್ತೀನಿ. ಅದೆಷ್ಟೋ ಸಮಯಗಳಿಂದ ತಪಾನಿರತರಾಗಿದ್ದವ ಈ ಭಾರ್ಗವರ ಶಿಷ್ಯರಾದಂತಹ ಸುಪಾರ್ಶ್ವರು ಇಂದಿನ ದಿನ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸಿಗೆ ವಿಘ್ನ. ಯಾರಿಂದ, ಯಾಕೆ, ಹೇಗೆ ಎನ್ನುವುದನ್ನು ಜ್ಞಾನ ದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ಅರ್ಥವಾಯಿತು. ಒಬ್ಬಾಕೆ ತರುಣಿ ತನ್ನ ನಿಜವನ್ನು ಮರೆಸಿ ಮಾರುವೇಷದಿಂದ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇವಳು ಆಚರಿಸಿದ ತಪಸ್ಸಿಗಿಂತ ಆಯ್ತಲ್ವ ಅಪಮಾನ.
ಸಮರ್ಥನಾದಂತಹ ತರುಣನನ್ನು ಪಡೆಯಬೇಕು ಎನ್ನುವ ಉದ್ದೇಶವನ್ನಿರಿಸಿಕೊಂಡು ತಪಸ್ಸಲ್ವ ಇವಳದ್ದು. ಇವಳಿಂದಲಾಗಿ ಮುಂದಿನ ಲೋಕರು ಪಾಠ ಕಲಿಯಬೇಕು. ಇವಳ ತಪಸ್ಸು ಇಲ್ಲಿಗೆ ಕೊನೆಯಾಗಬೇಕು. ಅದಕ್ಕಾಗಿ ಇನ್ನು ಮುಂದಕ್ಕೆ ಇವಳ ಉದರದಲ್ಲಿ ಮಾರ್ಜನೆ ಉಂಟು. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಇಲ್ಲಿಯವರೆಗೆ ಸಂಪಾದನೆ ಮಾಡಿದ್ದೆಲ್ಲ ವ್ಯರ್ಥವಾಗಿ ಹೋಯಿತು. ಕಳೆದುಕೊಂಡದನ್ನು ಮತ್ತೊಮ್ಮೆ ಪಡೆಯಬೇಕು ಅಂತಾದ್ರೆ ಕಷ್ಟ ಎಷ್ಟಿದೆ ಅದು ಈ ಅನಿಷ್ಟ ಪಿಂಡಕ್ಕೆ ಗೊತ್ತು. ಆಹಾ, ಕಳೆದದ್ದನ್ನು ಪಡೆಯುತ್ತೇನೆ. ಸುಸ್ತಾದ ಅವಶ್ಯಕತೆ ಪಡೆಯುತ್ತೇನೆ.